ಓಂ ಶಾಂತಿ. ಇಂದಿನ ಮುರಳಿಯ ತಾರೀಕಿದೆ ರೀ 8/6/2020. ಬಾಬಾ ಅವರು ಹೇಳ್ತಾರೆ, ಮೀಟೆ ಬಚ್ಚೆ ತುಮೇ ಅಬ್ ಜ್ಞಾನ ಕಾ ತೀಸರಾ ನೇತ್ರ ಮಿಲಾ ಹೈ. ಮಧುರ ಮಕ್ಕಳೇ, ತಮಗೆ ಈಗ ಜ್ಞಾನದ ಮೂರನೇ ಕಣ್ಣು ಸಿಕ್ಕಿದೆ. ಇಸ್ಲಿಯೇ ಅಬ್ ತುಮಾರಿ ಆಂಕ್ ಕಿಸಿ ಮೇ ಬಿ ಡೂಬ್ನಿ ನೈ ಚಾಹಿಯೆ. ಅದಕ್ಕೋಸ್ಕರ ತಮ್ಮ ಕಣ್ಣುಗಳು ಯಾರಲ್ಲಿ ಕೂಡ ಮುಳುಗಬಾರದು. प्रश्न है, जिन्हें पुरानी दुनिया से बेहद का वैराग्य होगा उनकी निशानी क्या होगी. ಯಾರಿಗೆ ಹಳೆಯ ಜಗತ್ತಿನ ಮೇಲೆ ಬೇಹದ್ದಿನ ವೈರಾಗ್ಯ ಇದೆ, ಅವರ ಚಿಹ್ನೆಗಳು ಏನು. ಉತ್ತರ, वो अपना सब कुछ बाप को अर्पण कर देंगे. ಅವರು ತಮ್ಮದೆಲ್ಲವನ್ನು ತಂದೆಗೆ ಅರ್ಪಣೆ ಮಾಡುತ್ತಾರೆ. ಹಮಾರ ಕುಚ್ ಭಿ ನಹೀ ಹೈ, ನಮ್ಮದು ಏನೂ ಇಲ್ಲ. ಬಾಬಾ, ಹಮಾರಿ ಯಹ ದೇಹ ಭಿ ನಹೀ ಹೈ. ಬಾಬಾ, ಈ ದೇಹವು ನನ್ನದಲ್ಲ. ಯಹ ತೋ ಪುರಾನಿ ದೇಹ ಹೈ, ಇನ್ಕೋ ಭಿ ಛೋಡ್ನಾ ಹೈ. ಇದು ಹಳೆಯ ದೇಹವಾಗಿದೆ, ಇದನ್ನು ಕೂಡ ಬಿಡಬೇಕಾಗಿದೆ. ಉನ್ಕಾ ಮೋಹ ಸಬ್ಸೆ ಟೂಟ್ತಾ ಜಾಯೇಗ. ಅವರ ಮೋಹ ಎಲ್ಲದರಿಂದ ತುಂಡಾಗುತ್ತಾ ಹೋಗುತ್ತದೆ. ನಷ್ಟೋ ಮೋಹ ಹೋಂಗೆ, ನಷ್ಟೋ ಮೋಹಿಗಳಾಗಿರುತ್ತಾರೆ. ಉನ್ಕಿ बुद्धि में रहता है कि यहाँ का कुछ भी काम नहीं आना है. ಅವರ ಬುದ್ಧಿಯಲ್ಲಿರುತ್ತದೆ, ಇಲ್ಲಿಯದೇನೂ ಕೂಡ ಕೆಲಸಕ್ಕೆ ಬರುವುದಿಲ್ಲ. ಕ್ಯೋಂಕಿ ಯಹ ಸಬ್ ಹದ್ ಕಾ ಹೈ, ಯಾಕೆಂದರೆ ಇದು ಎಲ್ಲವೂ ಹದ್ದಿನದಾಗಿದೆ. ಓಂ ಶಾಂತಿ. बाप बच्चों को ब्रह्मांड और सृष्टि चक्र के आदि मध्य अंत का ज्ञान सुना रही है. ಬಾಬರವರು ನಾವು ಮಕ್ಕಳಿಗೆ ಬ್ರಹ್ಮಾಂಡ ಮತ್ತು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಜೋ ಅವರು ಕೊಯ್ ಭಿ ಸುನಾ ನ ಸಕೆ. ಇದನ್ನು ಮತ್ಯಾರು ಕೂಡ ಹೇಳಲು ಸಾಧ್ಯವಿಲ್ಲ. ಏಕ ಗೀತಾಯಿ ಹೈ ಜಿಸ್ಮೆ ರಾಜಯೋಗ ಕಾ ವರ್ಣನ ಹೈ. ಭಗವದ್ಗೀತೆ 1ರಲ್ಲಿ ಮಾತ್ರ ರಾಜಯೋಗದ ವರ್ಣನೆ ಇದೆ. ಭಗವಾನ್ ಆಕರ್ ನರ್ ಸೆ ನಾರಾಯಣ ಬನಾತೆ ಹೈ. ಭಗವಂತನು ಬಂದು ನರನಿಂದ ನಾರಾಯಣರನ್ನಾಗಿ ಮಾಡುತ್ತಾನೆ. यह सिवाय गीता के और कोई शास्त्र में नहीं है. ಇದು ಭಗವದ್ಗೀತೆಯನ್ನು ಬಿಟ್ಟರೆ ಮತ್ಯಾವ ಶಾಸ್ತ್ರದಲ್ಲಿಯೂ ಇಲ್ಲ. यह भी बाप ने बतलाया है. ಇದು ಕೂಡ ತಂದೆನೇ ಹೇಳಿದ್ದಾರೆ. कहते हैं मैंने तुमको राजयोग सिखाया था. ಹೇಳುತ್ತಾರೆ, ಮಕ್ಕಳೇ, ನಾನು ನಿಮಗೆ ರಾಜಯೋಗವನ್ನು ಕಲಿಸಿದ್ದೇನು. यह समझाया था कि यह ज्ञान कोई परंपरा नहीं चलता है. ಮತ್ತು ಇದನ್ನು ಕೂಡ ಹೇಳಿದ್ದರು, ಈ ಜ್ಞಾನವು ಪರಂಪರೆಯಿಂದ ನಡೆಯುವುದಿಲ್ಲ. ಬಾಪ್ ಆಕರ್ ಏಕ ಧರ್ಮ ಕಿ ಸ್ಥಾಪನಾ ಕರ್ತೆ ಹೈ. ತಂದೆಯು ಬಂದು ಒಂದು ಧರ್ಮದ ಸ್ಥಾಪನೆಯನ್ನು ಮಾಡುತ್ತಾರೆ. ಬಾಕಿ ಅವ್ರ ಸಬ್ ಧರ್ಮ ವಿನಾಶ ಹೋ ಜಾತೆ ಹೈ. ಉಳಿದ ಎಲ್ಲ ಧರ್ಮಗಳು ವಿನಾಶವಾಗುತ್ತವೆ. ಕೊಯ್ ಭಿ ಶಾಸ್ತ್ರ ಆದಿ ಪರಂಪರಾ ನೈ ಚಲ್ತೆ ಹೈ. ಯಾವುದೇ ಶಾಸ್ತ್ರ ಮುಂತಾದವುಗಳು ಪರಂಪರೆಯಿಂದ ನಡೆಯುವುದಿಲ್ಲ. ಅವರು ಜೋ ಧರ್ಮ ಸ್ಥಾಪನ ಕರ್ನೆ ಆತೆ ಹೈ उस समय कोई विनाश नहीं होता है. ಯಾವಾಗ ಧರ್ಮಸ್ಥಾಪಕರು ಧರ್ಮ ಸ್ಥಾಪನೆ ಮಾಡಲು ಬರುತ್ತಾರೆ ಆಗ ವಿನಾಶವಾಗುವುದಿಲ್ಲ. ಜೋ ಸಬ್ ಕಲಾಸ್ ಹೋ ಜಾಯ್. ಈ ಎಲ್ಲವೂ ಸಂಪೂರ್ಣ ಮುಗಿಯಬೇಕು. ಭಕ್ತಿ ಮಾರ್ಗಕ್ಕೆ ಶಾಸ್ತ್ರ ಪಡ್ತೆ ಹಿ ಆತೆ ಹೈ. ಭಕ್ತಿ ಮಾರ್ಗದ ಶಾಸ್ತ್ರಗಳನ್ನು ಓದುತ್ತಾ ಬರುತ್ತಾರೆ. ಇನ್ಕ ಬಲ್ ಶಾಸ್ತ್ರ ಹೈ ಗೀತಾ. ಬ್ರಾಹ್ಮಣರ ಶಾಸ್ತ್ರ ಗೀತೆಯಾಗಿದೆ. ಪರಂತು ವಹ ಭಿ ಭಕ್ತಿ ಮಾರ್ಗ ಮೇ ಹಿ ಬನಾತೆ ಹೈ. ಅದು ಕೂಡ ಭಕ್ತಿ ಮಾರ್ಗದಲ್ಲಿಯೇ ಮಾಡುತ್ತಾರೆ. ಕ್ಯೋಂಕಿ ಸತ್ಯುಗ ಮೇ ತೋ ಕೊಯ್ ಶಾಸ್ತ್ರ ರಹತಾ ಹಿ ನಹೀ ಹೈ. ಯಾಕೆಂದರೆ ಸತ್ಯುಗದಲ್ಲಿ ಯಾವ ಶಾಸ್ತ್ರಗಳು ಇರುವುದಿಲ್ಲ. ಅವ್ರ ಧರ್ಮಕ್ಕೆ ಸಮಯ ವಿನಾಶ ತೋ ಹೋತಾ ಹಿ ನಹೀ ಹೈ. ಬೇರೆ ಧರ್ಮಗಳ ಸ್ಥಾಪನೆಯಾದಾಗ ಯಾವುದೇ ವಿನಾಶ ಆಗುವುದಿಲ್ಲ. ಪುರಾನಿ ದುನಿಯಾ ಖತಮ್ ಹೋತಿ ಹಿ ನಹೀ ಜೋ ಫಿರ್ ನೈ ಹೋ. ಈ ಹಳೆಯ ಜಗತ್ತು ಮುಗಿಯುವುದೇ ಇಲ್ಲ, ಮತ್ತೆ ಪುನಃ ಆಗಬೇಕು. ವಹಿ ಚಲ್ತಿ ಆತಿ ಹೈ. ಅದೇ ನಡೀತಾ ಬರುತ್ತದೆ. ಅಭಿ ತುಮ್ ಬಚ್ಚೆ ಸಮಜ್ತೆ ಹೋ ಯೇ ಪುರಾನಿ ದುನಿಯಾ ಖತಮ್ ಹೋನಿ ಹೈ. ಈಗ ಇದು ಹಳೆಯ ಜಗತ್ತು ವಿನಾಶವಾಗುವುದಿದೆ. ಹಮ್ಕೋ ಬಾಪ್ ಪಡಾ ರಹಿ ಹೈ. ನಮಗೆ ತಂದೆಯು ಓದಿಸುತ್ತಿದ್ದಾರೆ. ಗಾಯನ ಭಿ ಏಕ ಗೀತಾ ಕಾ ಹಿ ಹೈ. ಗಾಯನನೂ ಕೂಡ ಒಂದು ಗೀತೆಯ ಬಗ್ಗೆನೇ ಇದೆ. ಗೀತಾ ಜಯಂತಿ ಭಿ ಮನಾತೆ ಹೈ. ಗೀತೆಯ ಜಯಂತಿಯನ್ನಾಗಿ ಆಚರಣೆ ಮಾಡುತ್ತಾರೆ. ವೇದ ಜಯಂತಿ ನೈ ಕಹತೆ ಹೈ.
ವೇದ ಜಯಂತಿ ಎಂದು ಹೇಳುವುದಿಲ್ಲ. ಭಗವಾನ್ ಏಕ್ ಹೈ ತೋ ಏಕ ಕಿ ಹಿ ಜಯಂತಿ ಮನಾನಿ ಚಾಹಿಯೆ. ಭಗವಂತನು ಒಬ್ಬರೇ ಇದ್ದಾರೆ ಅಂದರೆ ಒಬ್ಬರದೇ ಜಯಂತಿಯನ್ನು ಮಾಡಬೇಕು. ಬಾಕಿ ಹೈ ರಚನಾ, ಉನ್ಸೆ ಕುಚ್ ಭಿ ಮಿಲ್ ನಹೀ ಸಕ್ತಾ. ಬಾಕಿ ಉಳಿದೆಲ್ಲವೂ ರಚನೆಯಾಗಿದೆ, ಅದರಿಂದ ಏನೂ ಸಿಗುವುದಿಲ್ಲ. ವರ್ಷ ಬಾಪ್ ಸೆ ಹಿ ಮಿಲ್ತಾ ಹೈ. ಆಸ್ತಿಯು ತಂದೆಯಿಂದಲೇ ಸಿಗುತ್ತದೆ. ಚಾಚಾ ಮಾಮ ಕಾಕ ಆದಿ ಸೆ ಕೊಯ್ ವರ್ಷ ನಹೀ ಮಿಲ್ತಾ ಹೈ. ಚಾಚಾ ಕಾಕ ಆದಿ ಎಲ್ಲರಿಂದ ಯಾವುದೇ ಆಸ್ತಿಯೂ ಸಿಗುವುದಿಲ್ಲ. ಅಭಿ ಯಹ ಹೈ ತುಮಾರಾ ಬೇಹದ್ ಕಾ ಬಾಪ್, ಬೇಹದ್ ಕಾ ಜ್ಞಾನ ದೇನೆ ವಾಲಾ. ಈಗ ಇವರು ಬೇಹದ್ದಿನ ತಂದೆಯಾಗಿದ್ದಾರೆ, ಬೇಹದ್ದಿನ ಜ್ಞಾನವನ್ನು ಕೊಡುವವರಾಗಿದ್ದಾರೆ. ಶುಭ ಅವರವರು ನಮಗೆ ಬೇಹದ್ದಿನ ಜ್ಞಾನವನ್ನು ಕೊಡ್ತಕ್ಕಂಥವರಾಗಿದ್ದಾರೆ. ಯಾ ಕೊಯ್ ಶಾಸ್ತ್ರ ನಹೀ ಸುನಾತೆ ಹೈ. ಶುಭ ಅವರು ನಮಗೆ ಶಾಸ್ತ್ರವನ್ನು ಓದಿ ಹೇಳುವುದಿಲ್ಲ. ಕಹತೆ ಹೈ ಯಾ ಸಬ್ ಭಕ್ತಿ ಮಾರ್ಗಕ್ಕೆ ಹೈ. ಹೇಳಲಾಗತ್ತೆ ಇವೆಲ್ಲವೂ ಭಕ್ತಿ ಮಾರ್ಗದ್ದಾಗಿದೆ. ಇನ್ನು ಸಬ್ ಕಾ ಸಾರ ತುಮಕೋ ಸಮಜಾತಾ ಹೂँ. ಇವೆಲ್ಲದರ ಸಾರವನ್ನು ನಾನು ನಿಮಗೆ ಹೇಳುತ್ತೇನೆ. ಶಾಸ್ತ್ರ ಕೊಯ್ ಪಢಾಯಿ ನಹೀ ಹೈ. ಶಾಸ್ತ್ರ ಅಂದರೆ ಅದು ವಿದ್ಯೆ ಅಲ್ಲ. ಪಢಾಯಿ ಸೆ ತೋ ಪದ ಪ್ರಾಪ್ತ ಹೋತಾ ಹೈ. ವಿದ್ಯೆಯಿಂದ ಪದವಿ ಸಿಗುತ್ತದೆ. ಯಾ ಪಢಾಯಿ ಬಾಪ ಪಢಾ ರಹಿ ಹೈ ಬಚ್ಚೋಂ ಕೋ. ಈ ವಿದ್ಯೆಯನ್ನು ತಂದೆಯು ಮಕ್ಕಳಿಗೆ ಓದಿಸುತ್ತಿದ್ದಾರೆ. ಭಗವಾನ್ ವಾಚ್ बच्चों प्रति फिर 5000 ವರ್ಷ के बाद ही ऐसे ही होगा. ಭಗವಂತನ ಮಹಾವಾಕ್ಯ ಮಕ್ಕಳ ಪ್ರತಿಯಾಗಿ ಪುನಃ 5000 ವರ್ಷಗಳ ನಂತರ ಇದೇ ರೀತಿಯಾಗುತ್ತದೆ. बच्चे जानते हैं हम बाप से रचिता और रचना के आदि मध्य अंत्य को जान गए हैं. ಮಕ್ಕಳು ತಿಳಿದುಕೊಂಡಿದ್ದೀರಿ, ತಂದೆಯ ಮೂಲಕ ರಚಯಿತ ಮತ್ತು ರಚನೆಯ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಿ. ಯಾ ಕೊಯ್ ಔರ್ ತೋ ಸಮಜಾ ನ ಸಕೆ. ಇದನ್ನು ಬೇರೆ ಯಾರೂ ಕೂಡ ತಿಳಿಸಲು ಸಾಧ್ಯವಿಲ್ಲ. ಇಸ್ ಮುಖ ಕಮಲ ಸೆ ಸುನಾತೆ ಹೈ. ಈ ಮುಖ ಕಮಲದ ಮೂಲಕ ಹೇಳುತ್ತಾರೆ, ಅರ್ಥಾತ್ ಬ್ರಹ್ಮ ತಂದೆಯ ಮುಖ ಕಮಲದ ಮೂಲಕ ಹೇಳುತ್ತಾರೆ. ಯಾ ಭಗವಾನ್ ಕಾ ಲೋನ್ ಲಿಯಾ ಹುವಾ ಮುಖ ಹೈ ನಾ. ಇದು ಭಗವಂತನು ಲೋನ್ ತೆಗೆದುಕೊಂಡಿರುವ ಮುಖವಾಗಿದೆ ಅಲ್ಲವೇ. ಜಿಸ್ಕೋ ಗೌಮುಖ ಬಿ ಕಹತೆ ಹೈ. ಇದಕ್ಕೇ ಬ್ರಹ್ಮ ತಂದೆಯ ಮುಖಕ್ಕೇ ಗೌಮುಖ ಅಂತಲೂ ಹೇಳಲಾಗುತ್ತದೆ. ಬಡಿ ಮಾತಾ ಹೈ ನಾ, ದೊಡ್ಡ ತಾಯಿ ಇದ್ದಾರಲ್ವ. ಇನ್ಕೆ ಮುಖ ಸೆ ಜ್ಞಾನ ಕೆ ವರ್ಷನ್ಸ್ ನಿಕಲ್ತೆ ಹೈ. ಇವರ ಮುಖದಿಂದ ಜ್ಞಾನದ ಮಹಾವಾಕ್ಯಗಳು ಹೊರಗೆ ಬರುತ್ತವೆ. ನ ಕಿ ಜಲ್ ಆದಿ. ಇವರ ಮುಖದಿಂದ ನೀರು ಇತ್ಯಾದಿ ಬರುವುದಿಲ್ಲ. ಭಕ್ತಿ ಮಾರ್ಗ ಮೇ ಫಿರ್ ಗೌಮುಖ ಸೆ ಜಲ್ ದಿಖಾ ದಿಯಾ ಹೈ. ಭಕ್ತಿ ಮಾರ್ಗದಲ್ಲಿ ಗೋಮುಖದಿಂದ ನೀರು ಬರುವುದನ್ನು ತೋರಿಸಿದ್ದಾರೆ. ಅಭಿ ತುಮ್ ಬಚ್ಚೆ ಸಮಜ್ತೆ ಹೋ ಭಕ್ತಿ ಮಾರ್ಗ ಮೇ ಕ್ಯಾ ಕ್ಯಾ ಕರ್ತೆ ಹೈ. ತಾವು ಮಕ್ಕಳು ಹೇಳುತ್ತೀರಿ, ಭಕ್ತಿ ಮಾರ್ಗದಲ್ಲಿ ಏನನ್ನು ಮಾಡುತ್ತಾರೆ. ಕಿತನಾ ದೂರ ಗೌಮುಖ ಆದಿ ಪರ್ ಜಾತೆ ಹೈ. ಪಾನಿ ಪೀನೆ ಕೆ ಲಿಯೆ. ಎಷ್ಟು ದೂರ ಗೌಮುಖಕ್ಕೆ ಹೋಗುತ್ತಾರೆ ನೀರನ್ನು ಕುಡಿಯಲು. ಅಭಿ ತುಮ್ ಮನುಷ್ಯ ಸೆ ದೇವತಾ ಬನ್ ರಹೆ ಹೋ. ಈಗ ತಾವು ಮನುಷ್ಯರಿಂದ ದೇವತೆಗಳು ಆಗುತ್ತಾ ಇದ್ದೀರಿ. ಯಾ ತೋ ಜಾನ್ತೆ ಹೋ ಬಾಪ್ ಕಲಪ್ ಆಕರ್ ಮನುಷ್ಯ ಸೆ ದೇವತಾ ಬನಾನೆ ಕೆ ಲಿಯೆ ಪಡಾತೆ ಹೈ. ಇದು ತಾವು ತಿಳಿದಿದ್ದೀರಿ, ಪ್ರತಿ ಕಲ್ಪದಲ್ಲಿಯೂ ಕೂಡ ತಂದೆಯು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಲು ಓದಿಸುತ್ತಾರೆ. ದೇಖ್ತೆ ಹೋ ಕೈಸೆ ಪಡಾ ರಹಿ ಹೈ. ತಾವು ನೋಡುತ್ತೀರು ತಂದೆ ಹೇಗೆ ಓದಿಸುತ್ತಿದ್ದಾರೆ. ತುಮ್ ಸಬ್ಕೋ ಯಹ ಬತ್ಲಾತೆ ಹೋ ಭಗವಾನ್ ಹಮೇ ಪಡಾ ರಹಿ ಹೈ. ನೀವು ಎಲ್ಲರಿಗೂ ಕೂಡ ಇದನ್ನೇ ಹೇಳುತ್ತೀರಿ, ಭಗವಂತನು ಓದಿಸುತ್ತಿದ್ದಾನೆ. ಕಹತೆ ಹೈ ಮಾಮೇ ಕಮ್ ಯಾದ್ ಕರೋ ತೋ ತುಮಾರೆ ವಿಕರ್ಮ ನಾಶ್ ಹೋ ಜಾಯ್. ಭಗವಂತನು ಹೇಳುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿದಾಗ ನಿಮ್ಮ ವಿಕರ್ಮಗಳು ವಿನಾಶ ಆಗುತ್ತವೆ. ತುಮ ಜಾನ್ತೆ ಹೋ ಸತ್ಯುಗ್ ಮೇ ತೋಡೆ ಮನುಷ್ಯ ಹೋತೆ ಹೈ. ತಮಗೆ ಗೊತ್ತಿದೆ, ಸತ್ಯುಗದಲ್ಲಿ ಸ್ವಲ್ಪ ಮನುಷ್ಯರು ಇರುತ್ತಾರೆ. ಕಲಿಯುಗ ಮೇ ಕಿತನೆ ಡೇರ್ ಮನುಷ್ಯ ಹೈ. ಕಲಿಯುಗದಲ್ಲಿ ಎಷ್ಟೊಂದು ಮನುಷ್ಯರಿದ್ದಾರೆ, ಸುಮಾರು 800 ಕೋಟಿ ಜನ ಇದ್ದಾರೆ. ಬಾಪ್ ಆಕರ್ಕೆ ಆದಿ ಸನಾತನ ದೇವಿ ದೇವತಾ ಧರ್ಮ ಕಿ ಸ್ಥಾಪನಾ ಕರ್ ರಹೆ ಹೈ. ತಂದೆಯು ಬಂದು ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯನ್ನು ಮಾಡುತ್ತಾರೆ. ಹಮ ಮನುಷ್ಯ ಸೆ ದೇವತಾ ಬನ್ ರಹೆ ಹೈ. ನಾವು ಮನುಷ್ಯರಿಂದ ದೇವತೆಗಳು ಆಗುತ್ತಿದ್ದೇವೆ.
मनुष्य से देवता बनने वाले बच्चों में दैवी गुण दिखाई देंगे. ಮನುಷ್ಯರಿಂದ ದೇವತೆಗಳಾಗುವಂಥ ಮಕ್ಕಳಲ್ಲಿ ದೈವಿ ಗುಣಗಳು ಕಾಣಸಿಗುತ್ತದೆ. ಉನ್ಮೆ ಕ್ರೋಧ का अंश भी नहीं होगा. ಅವರಲ್ಲಿ ಯಾವುದೇ ಕ್ರೋಧದ ಅಂಶವೂ ಇರುವುದಿಲ್ಲ. अगर कभी क्रोध आ गया तो जट बाप को लिखेंगे, बाबा आज हमसे यह भूल हो गई. ಒಂದು ವೇಳೆ ಕ್ರೋಧವು ಬಂದರೆ ತಂದೆಗೆ ಪತ್ರ ಬರೆಯುತ್ತಾರೆ, ಬಾಬಾ ಇಂದು ನಮ್ಮಿಂದ ಈ ತಪ್ಪು ಆಯಿತು. हमने क्रोध कर लिया, ವಿಕರ್ಮ कर लिया. ನಾವು ಕ್ರೋಧ ಮಾಡಿದೆವು, ನಮ್ಮಿಂದ ವಿಕರ್ಮವೂ ಆಯಿತು. ಬಾಪ್ ಸೆ ತುಮಾರ ಕಿತನಾ ಕನೆಕ್ಷನ್ ಹೈ. ಬಾಬಾರವರ ಜೊತೆ ನಿಮ್ಮದು ಎಷ್ಟೊಂದು ಸಂಬಂಧ ಜೋಡಣೆ ಇದೆ. ಬಾಬಾ ಕ್ಷಮಾ ಕರ್ನ, ಬಾಬಾ ಕ್ಷಮಾ ಮಾಡಿ ಅಂತ ಹೇಳುತ್ತಾರೆ. ಬಾಪ್ ಕಹೆಂಗೆ ಕ್ಷಮಾ ಆದಿ ಹೋತಿಯೇ ನಹೀ ಹೈ. ತಂದೆ ಹೇಳುತ್ತಾರೆ ಕ್ಷಮಾ ಯಾವುದೂ ಆಗುವುದೇ ಇಲ್ಲ. ಬಾಕಿ ಆಗೆ ಕೇಳಿಯೇ ಎಸಿ ಭೂಲ್ ನಹೀ ಕರ್ನ. ಇನ್ನು ಮುಂದೆ ನೀವು ಇಂತಹ ತಪ್ಪುಗಳನ್ನು ಮಾಡಬೇಡಿ. ಟೀಚರ್ ಕೊಯ್ ಕ್ಷಮಾ ನಹೀ ಕರ್ತೆ ಹೈ. ಶಿಕ್ಷಕರು ಎಂದೂ ಕೂಡ ಕ್ಷಮಾ ಮಾಡುವುದಿಲ್ಲ. ರಜಿಸ್ಟರ್ ದಿಖಾತೆ ಹೈ ತುಮಾರೆ ಮ್ಯಾನರ್ಸ್ ಅಚ್ಚೆ ನಹೀ ಹೈ. ರಜಿಸ್ಟರ್ನಲ್ಲಿ ತೋರಿಸುತ್ತಾರೆ ನಿಮ್ಮಲ್ಲಿ ಒಳ್ಳೆಯ ಗುಣಗಳು ಇಲ್ಲ. ಬೇಹದ್ ಕಾ ಬಾಪ್ ಭಿ ಕಹತೆ ಹೈ ತುಮ್ ಅಪನೆ ಮ್ಯಾನರ್ಸ್ ದೇಖ ರಹೆ ಹೋ. ಬೇಹದ್ದಿನ ತಂದೆಯು ಹೇಳುತ್ತಾರೆ ನಿಮ್ಮ ಮ್ಯಾನರ್ಸ್ಗಳನ್ನು ನೋಡಿಕೊಳ್ಳಿ. ರೋಜ್ ಅಪ್ನಾ ಪೋತಾ ಮೇಲೆ ದೇಖೋ. ಪ್ರತಿದಿನವೂ ತಮ್ಮ ಚಾರ್ಟನ್ನು ಚೆಕ್ ಮಾಡಿಕೊಳ್ಳಿ. ಕಿಸ್ಕೋ ದುಃಖ ತೋ ನೈ ದಿಯಾ, ಕಿಸ್ಕೋ ತಂಗ ತೋ ನೈ ಕಿಯಾ. ಇಂದು ಯಾರಿಗೂ ದುಃಖ ಕೊಡಲಿಲ್ಲವ, ಇಂದು ಯಾರಿಗೂ ತೊಂದರೆಯನ್ನು ಕೊಡಲಿಲ್ಲವೇ. दैवी गुण धारण करने में टाइम तो लगता है ना. ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಲು ಸಮಯವು ಹಿಡಿಯುತ್ತದೆ. ದೇಹ ಅಭಿಮಾನ ಬಡಾ ಹಿ ಮುಷ್ಕಿಲ್ ಸೆ ಟೂಟ್ತಾ ಹೈ. ದೇಹದ ಅಭಿಮಾನ ಬಹಳ ಕಠಿಣತೆಯಿಂದ ಬಿಡುತ್ತದೆ. ಜಬ್ ಅಪ್ನೆ ಕೋ ದೇಹಿ ಸಮಜ್ತೆ ತಬ್ ಬಾಪ್ ಮೇ ಭಿ ಲವ್ ಜಾಯ್. ಯಾವಾಗ ತಾವು ಆತ್ಮ ಎಂದು ತಿಳಿಯುತ್ತೀರಿ ಆಗ ತಂದೆಯಲ್ಲಿ ಕೂಡ ಪ್ರೀತಿ ಹೋಗುತ್ತದೆ. नहीं तो देह के कर्म बंधन में ही बुद्धि लटकी रहती है. ಇಲ್ಲವೆಂದರೆ ದೇಹದ ಸಂಬಂಧಿಕರಲ್ಲಿಯೇ ತಮ್ಮ ಬುದ್ಧಿಯು ಸಿಕ್ಕಿ ಹಾಕಿಕೊಂಡಿರುತ್ತದೆ. ಬಾಪ್ कहते हैं तुमको शरीर निर्वाहार्थ कर्म भी करना है, उनसे टाइम निकाल सकते हो. ತಾವು ಶರೀರದ ನಿರ್ವಹಣೆಗೋಸ್ಕರ ಕರ್ಮವನ್ನು ಕೂಡ ಮಾಡಬೇಕು, ಅದರಲ್ಲಿಯೂ ಕೂಡ ಸಮಯವನ್ನು ತೆಗೆಯಬೇಕು. ಭಕ್ತಿ के लिए भी टाइम निकालते हैं ना. ಭಕ್ತಿ ಮಾಡಲು ಕೂಡ ಸಮಯವನ್ನು ತೆಗೆಯುತ್ತಾರಲ್ಲವೇ. ಮೀರಾ ಕೃಷ್ಣ ಕಿ ಹಿ ಯಾದ ಮೇ ರಹತಿ ತಿ ನ. ಮೀರಾರವರು ಕೃಷ್ಣನ ನೆನಪಿನಲ್ಲೇ ಇರುತ್ತಿದ್ದರು. ಪುನರ್ಜನ್ಮ ತೋ ಯಾಯಿ ಲೇತಿ ಗೈ. ಪುನರ್ಜನ್ಮವನ್ನು ಕೂಡ ಇಲ್ಲಿಯೇ ತೆಗೆದುಕೊಳ್ಳುತ್ತಾ ಹೋದರು. ಅಭಿ ತುಮ್ ಬಚ್ಚೋं को इस पुरानी दुनिया से ವೈರಾಗ್ಯ आता है. ಈಗ ತಾವು ಮಕ್ಕಳಿಗೆ ಈ ಹಳೆಯ ಜಗತ್ತಿನಿಂದ ವೈರಾಗ್ಯವು ಬರುತ್ತದೆ. जानते हैं इस पुरानी दुनिया में फिर पुनर्जन्म लेना ही नहीं है. ತಮಗೆ ತಾವು ತಿಳಿದುಕೊಂಡಿದ್ದೀರಿ ಈ ಹಳೆಯ ಜಗತ್ತಿನಲ್ಲಿ ಪುನರ್ಜನ್ಮವನ್ನು ತೆಗೆದುಕೊಳ್ಳುವುದೇ ಇಲ್ಲ. ದುನಿಯಾ ಹಿ ಖತಮ್ ಹೋ ಜಾತಿ ಹೈ. ಈ ಜಗತ್ತೇ ಮುಕ್ತಾಯವಾಗಿ ಬಿಡುತ್ತದೆ. ಯ ಸಬ್ ಬಾತೆ ತುಮಾರಿ ಬುದ್ಧಿ ಮೇ ಹೈ. ಇವೆಲ್ಲ ಮಾತುಗಳು ತಮ್ಮ ಬುದ್ಧಿಯಲ್ಲಿಯೇ ಇವೆ. ಜೈಸೆ ಬಾಬಾ ಮೇ ಜ್ಞಾನ ಹೈ ವೈಸೆ ಬಚ್ಚೋ ಮೇ ಭಿ ಹೈ. ಹೇಗೆ ತಂದೆಯಲ್ಲಿ ಜ್ಞಾನವಿದೆ ಅದೇ ರೀತಿ ಮಕ್ಕಳಲ್ಲಿಯೂ ಕೂಡ ಜ್ಞಾನವಿದೆ. यह सृष्टि का चक्र और कोई की बुद्धि में नहीं है. ಈ ಸೃಷ್ಟಿಯ ಚಕ್ರ ಯಾರ ಬುದ್ಧಿಯಲ್ಲಿಯೂ ಕೂಡ ಇಲ್ಲ. तुम्हारे में भी नंबरवार है. जिनकी बुद्धि में यह रहता है ऊंचे ते ऊंच पतित पावन बाप है, वह हमको पढ़ाते हैं. ತಾವು ಕೂಡ ನಂಬರ್ವಾರ್ ಇದ್ದೀರಿ. ತಮ್ಮ ಬುದ್ಧಿಯಲ್ಲಿ ಈ ವಿಚಾರವು ಇರುತ್ತದೆ. ಎಲ್ಲರಿಗೂ ಶ್ರೇಷ್ಠಾತಿ ಶ್ರೇಷ್ಠ ಪತಿತ ಪಾವನ ತಂದೆಯಾಗಿದ್ದಾರೆ. ಅವರು ನಮಗೆ ವಿದ್ಯೆಯನ್ನು ಓದಿಸುತ್ತಿದ್ದಾರೆ. ಯಬಿ ತುಮ್ ಹಿ ಜಾನ್ತೆ ಹೋ. ಇದು ಕೂಡ ತಾವೇ ತಿಳಿದುಕೊಂಡಿದ್ದೀರಿ. ತುಮಾರಿ ಬುದ್ಧಿ ಮೇ ಸಾರಾ 84 ಜನ್ಮ ಕಾ ಚಕ್ರ ಹೈ. ತಮ್ಮ ಬುದ್ಧಿಯಲ್ಲಿ ಈಗ 84 ಜನ್ಮದ ಚಕ್ರವೂ ಇದೆ. ಸ್ಮೃತಿ रहती है अभी हम नरक से माया अंतिम जन्म है. यह अंतिम जन्म है. ತಮಗೆ ಸ್ಮೃತಿಯು ಬಂದಿದೆ ಈ ನರಕದಲ್ಲಿ ನಮ್ಮದು ಇದು ಕೊನೆಯ ಜನ್ಮವಾಗಿದೆ. ಇಸ್ಕೋ ಕಹಾ ಜಾತಾ ಹೈ ರವರವ ನರಕ್. ಇದಕ್ಕೆ ಹೇಳಲಾಗುತ್ತದೆ ರವರವ ನರಕವೆಂದು.
बहुत गंध है, इसलिए सन्यासी लोग घरबार छोड़कर जाते हैं. ಇಲ್ಲಿ ಬಹಳ ಕೊಳಕು ಇದೆ, ಅದಕ್ಕಾಗಿ ಸನ್ಯಾಸಿಗಳು ಮನೆ ಮಠವನ್ನು ಬಿಟ್ಟು ಹೋಗುತ್ತಾರೆ. ವ ಹೋ ಜಾತಿ ಹೈ ಶಾರೀರಿಕ ಬಾತ್, ಅದು ಶರೀರದ ಮಾತಾಗಿದೆ. ತುಮ್ ಸನ್ಯಾಸ ಕರ್ತೆ ಹೋ ಬುದ್ಧಿ ಸೆ, ಇದು ನಮ್ಮದು ಬುದ್ಧಿಯಿಂದ ಸನ್ಯಾಸ ಮಾಡುವಂಥದ್ದಾಗಿದೆ. ಕ್ಯೂಂಕಿ ತುಮ್ ಜಾನ್ತೆ ಹೋ ಹಮ್ಕೋ ಅಭಿ ವಾಪಸ್ ಜಾನಾ ಹೈ, ಈಗ ತಮಗೆ ಗೊತ್ತಿದೆ ನಾವು ವಾಪಸ್ ಪರಂಧಾಮಕ್ಕೆ ಹೋಗಬೇಕಾಗಿದೆ. सबको भूलना पड़ता है, ಎಲ್ಲರಿಗೂ ಮರೆಯಬೇಕಾಗಿದೆ. ಯ ಪುರಾಣಿ ಚೀಚಿ ದುನಿಯಾ ಖತಮ್ ಹುಯಿ ಪಡಿ ಹೈ, ಇದು ಹಳೆಯ ಜಗತ್ತು, ಇದು ಮುಕ್ತಾಯವಾಗಿಯೇ ಬಿಟ್ಟಿದೆ. ಮಕಾನ್ ಪುರಾना होता है, नया मकान बनकर तैयार होता है तो दिल में आता है नया यह मकान टूट ही जाएगा, न यह मकान टूट ही जाएगा. ಮನೆಯು ಹಳೆಯದಾಯಿತೆಂದರೆ, ಹೊಸ ಮನೆ ತಯಾರಾಯಿತೆಂದರೆ ನಿಮಗೆ ಅನಿಸುತ್ತದೆ ಈ ಹಳೆಯ ಮನೆಯು ಬೀಳುವುದಿದೆ. ಅಭಿ ತುಮ್ ಬಚ್ಚೆ ಪಡ್ ರಹೆ ಹೋ ನಾ, ತಾವು ಮಕ್ಕಳು ಈಗ ವಿದ್ಯೆಯನ್ನು ಓದುತ್ತಾ ಇದ್ದೀರಲ್ಲವೇ. ಜಾನ್ತೆ ಹೋ ನೈ ದುನಿಯಾಕ್ಕೆ ಸ್ಥಾಪನಾ ಹೋ ರಹಿ ಹೈ, ತಮಗೆ ಗೊತ್ತಿದೆ ಹೊಸ ಜಗತ್ತಿನ ಸ್ಥಾಪನೆಯೂ ಆಗುತ್ತಿದೆ. ಅಭಿ ಥೋಡಿ ದೇರಿ ಹೈ, ಈಗ ಸ್ವಲ್ಪ ಲೇಟ್ ಇದೆ. ಬಹುತ ಬಚ್ಚೆ ಆಕರ್ ಪಡಿಂಗೆ, ಬಹಳ ಜನ ಮಕ್ಕಳು ಬಂದು ಓದುತ್ತಾರೆ. ನಯಾ ಮಕಾನ್ ಆದಿ ಬನ್ ರಹೆ ಹೈ, ಪುರಾಣ ಟೂಟ್ತಾ ಜಾ ರಹಿ ಹೈ. ಹೊಸ ಮನೆಯು ತಯಾರಾಗುತ್ತಿದೆ, ಹಳೆಯ ಮನೆಯು ಮುರಿದು ಹೋಗುತ್ತದೆ. ಬಾಕಿ ಥೋಡಾ ದಿನ್ ಹೈ, ಇನ್ನು ಕೆಲವು ದಿನಗಳು ಮಾತ್ರ ಉಳಿದಿವೆ. ತುಮಾರಿ ಬುದ್ಧಿ ಮೇ ಯ ಬೆಹದ್ ಕಿ ಬಾತೆ ಹೈ, ತಮ್ಮ ಬುದ್ಧಿಯಲ್ಲಿ ಈ ಬೆಹದ್ದಿನ ಮಾತುಗಳು ಇವೆ. ಅಬ್ ಹಮಾರಿ ಇಸ್ ಪುರಾನಿ ದುನಿಯಾ ಸೆ ದಿಲ್ ನೈ ಲಗ್ತಿ ಹೈ, ಈಗ ನಮ್ಮದು ಈ ಹಳೆಯ ಪ್ರಪಂಚದಿಂದ ಬುದ್ಧಿಯು ಜೋಡಣೆ ಆಗುವುದಿಲ್ಲ. ಯ ಕುಚ್ ಬಿ ಆಖಿರ್ ಕಾಮ್ ಮೇ ನೈ ಆನಾ ಹೈ, ಇದೆಲ್ಲವೂ ಕೂಡ ಮುಂದೆ ಕೆಲಸಕ್ಕೂ ಬರುವುದಿಲ್ಲ. ಹಮ್ ಯಾ ಸೆ ಜಾನಾ ಚಾತೆ ಹೈ, ನಾವು ಇಲ್ಲಿಂದ ವಾಪಸ್ ಹೋಗಬೇಕೆಂದು ಇಚ್ಛಿಸುತ್ತೇವೆ. ಬಾಪ್ ಬಿ ಕಹತೆ ಪುರಾನಿ ದುನಿಯಾ ಸೆ ದಿಲ್ ನೈ ಲಗಾನಿ ಹೈ, ತಂದೆಯು ಹೇಳುತ್ತಾರೆ ಮಕ್ಕಳೇ ಹಳೆಯ ಪ್ರಪಂಚದೊಂದಿಗೆ ಬುದ್ಧಿಯೋಗವನ್ನು ಇಡಬೇಡಿ. ಮುಜೆ ಬಾಪ್ಕೋ ಅವ್ರ ಘರ್ಕೋ ಯಾದ್ ಕರೋ ತೋ ವಿಕರ್ಮ ನಾಶ ಹೋಂಗೆ, ನನ್ನನ್ನು ನೆನಪು ಮಾಡಿರಿ, ಮನೆ ನೆನಪು ಮಾಡಿದ್ರಿ ಅಂದ್ರೆ ನಿಮ್ಮ ವಿಕರ್ಮವು ವಿನಾಶವಾಗುತ್ತದೆ. ಪದವಿ ಭ್ರಷ್ಟ ನೈತೋ ಬಹುತ ಸಜಾಯಕಾಯಿಂಗೆ, ಒಂದು ವೇಳೆ ತಂದೆಯನ್ನು ನೆನಪು ಮಾಡದಿದ್ದರೆ ಬಹಳ ಶಿಕ್ಷೆಯನ್ನು ತಿನ್ನಬೇಕಾಗುತ್ತದೆ. ಪದವಿ ಭ್ರಷ್ಟ ಹೋ ಪಡೆಗ, ತಮ್ಮ ಪದವಿಯನ್ನು ಕೂಡ ಕಡಿಮೆಯಾಗುತ್ತದೆ. ಆತ್ಮಕೋ ಪೂರ್ಣ ಲಗಾ ಹುವಾ ಹೈ, ಹಮ್ನೆ 84 ಜನ್ಮ ಭೋಗೆ ಹೈ, ಆತ್ಮಕ್ಕೆ ಈಗ ಚಿಂತೆಯಾಗಿದೆ ನಾವು 84 ಜನ್ಮಗಳನ್ನು ಮುಗಿಸಿದೆವು. ಅಬ್ ಬಾಪ್ಕೋ ಯಾದ್ ಕರ್ನಾ ಹೈ, ತಬ್ ವಿಕರ್ಮ ವಿನಾಶ ಹೋಂಗೆ, ಈಗ ತಂದೆಯನ್ನು ನೆನಪು ಮಾಡಬೇಕಾಗಿದೆ, ಆಗ ವಿಕರ್ಮವು ವಿನಾಶವಾಗುತ್ತದೆ. बाप की मत पर चलना है तभी ಶ್ರೇಷ್ಠ ಜೀವನ ಬನೇಗಿ, ತಂದೆಯ ಶ್ರೀಮತದಂತೆ ನಡೆದಾಗ ಶ್ರೇಷ್ಠ ಜೀವನವೂ ಆಗುತ್ತದೆ. ಬಾಪ್ ಹೈ ಊಂಚೆತೆ ಊಂಚ್, ಶಿವಬಾಬರವರು ಶ್ರೇಷ್ಠಾತಿ ಶ್ರೇಷ್ಠವಾಗಿದ್ದಾರೆ. ಯಹ ಭಿ ತುಮ್ ಹಿ ಜಾನ್ತೆ ಹೋ, ಇದನ್ನು ಕೂಡ ತಾವೇ ತಿಳಿದುಕೊಂಡಿದ್ದೀರಿ. ಬಾಪ್ ಅಚ್ಚಿ ರೀತಿ ಸ್ಮೃತಿ ದಿಲಾತೆ ಹೈ, ತಂದೆಯು ಬಹಳ ಚೆನ್ನಾಗಿ ಸ್ಮೃತಿಯನ್ನು ಕೊಡಿಸುತ್ತಾರೆ. ವ ಬೆಹದ್ ಕಾ ಬಾಪ್ ಹಿ ಜ್ಞಾನ ಕಾ ಸಾಗರ್ ಹೈ, ವೈ ಆಕರ್ ಪಡಾತೆ ಹೈ, ಬೇಹದ್ದಿನ ತಂದೆಯು ಜ್ಞಾನದ ಸಾಗರವಾಗಿದ್ದಾರೆ, ಅವರೇ ಬಂದು ನಾವು ಮಕ್ಕಳಿಗೆ ಓದಿಸುತ್ತಾರೆ. ಬಾಪ್ ಕಹತೆ ಹೈ ಯ ಪಢಾಯಿ ಭಿ ಪಢೋ, ಶರೀರ ನಿರ್ವಾರ್ಥ ಸಬ್ ಕುಚ್ ಕರೋ, ಶರೀರ ನಿರ್ವಹಣೆಗೋಸ್ಕರ ಕೆಲಸ ಕಾರ್ಯವನ್ನು ಮಾಡಿ ಮತ್ತು ಈ ವಿದ್ಯೆಯನ್ನು ಕೂಡ ಓದಿ. ಪರಂತು ಟ್ರಸ್ಟಿ ಹೋಕರ್ ರಹನ, ಆದರೆ ಟ್ರಸ್ಟಿಯಾಗಿ ಇರಬೇಕು. जिन बच्चों को पुरानी दुनिया से बेहद का वैराग्य होगा वह अपना सब कुछ बाप को अर्पण कर देंगे. ಯಾವ ಮಕ್ಕಳು ಈ ಹಳೆಯ ಜಗತ್ತಿನಿಂದ ಬೆಹದ್ದಿನ ವೈರಾಗ್ಯವನ್ನು ಹೊಂದುತ್ತಿದ್ದಾರೆ ಅವರು ತಂದೆಗೆ ಎಲ್ಲವನ್ನು ಕೂಡ ಅರ್ಪಣೆ ಮಾಡುತ್ತಾರೆ. ಹಮಾರಾ ಕುಚ್ ಭಿ ನಹೀ ಹೈ, ನಮ್ಮದು ಏನೂ ಇಲ್ಲ. ಹಮ್ ಬಾಬಾ ಹಮಾರಿ ಯಹ ದೇಹ ಭಿ ನಹೀ ಹೈ, ಬಾಬಾ ಈ ದೇಹನೂ ಕೂಡ ನನ್ನದಲ್ಲ. ಯಹ ತೋ ಪುರಾನಿ ದೇಹ ಹೈ,
ಇನ್ಕೋ ಬಿ ಛೋಡ್ನಾ ಹೈ. ಇದು ಹಳೆಯ ದೇಹವಾಗಿದೆ, ಇದನ್ನು ಕೂಡ ನಾವು ಬಿಡಬೇಕಾಗಿದೆ. ಸಬ್ಸೆ ಮೋಹ ಟೂಟ್ತಾ ಜಾತಾ ಹೈ. ಎಲ್ಲರಿಂದ ಈ ಮೋಹ ಅನ್ನೋದು ಕಟ್ಟಾಗ್ತಾ ಹೋಗುತ್ತದೆ. ನಷ್ಟೋ ಮೋಹ ಹೋತೆ ಜಾನಾ ಹೈ. ನಷ್ಟೋ ಮೋಹಿಗಳೇ ಆಗ್ತಾ ಹೋಗಿ. ಯಹ ಹೈ ಬೇಹದ್ ಕಾ ವೈರಾಗ್ಯ. ಇದಕ್ಕೆ ಬೇಹದ್ದಿನ ವೈರಾಗ್ಯವೆಂದು ಹೇಳಲಾಗುತ್ತದೆ. ಹದ್ ಕಾ ವೈರಾಗ್ಯ ಹೋತಾ ಹೈ. ಅದು ಹದ್ದಿನ ವೈರಾಗ್ಯವೂ ಇರುತ್ತದೆ. ಬುದ್ಧಿ ಮೇ ಹೈ ಹಮ್ ಸ್ವರ್ಗ ಮೇ ಜಾಕರ್ ಅಪ್ನೆ ಮಹಲ್ ಬನಾಯೆಂಗೆ. ತಮ್ಮ ಬುದ್ಧಿಯಲ್ಲಿ ಇರುತ್ತದೆ, ಸ್ವರ್ಗದಲ್ಲಿ ನಾವು ಹೋಗಿ ಮಹಲ್ಗಳನ್ನು ಕಟ್ಟುತ್ತೇವೆ. ಯಹಾಕ ಕುಚ್ ಭಿ ಕಾಮ್ ನೈ ಆಯೇಗಾ. ಇಲ್ಲಿದು ಯಾವುದೇ ಕೆಲಸಕ್ಕೂ ಕೂಡ ಬರುವುದಿಲ್ಲ. ಕ್ಯೋಂಕಿ ಯ ಸಬ್ ಹದ್ ಕಾ ಹೈ. ಯಾಕಂದರೆ ಇದೆಲ್ಲವೂ ಕೂಡ ಹದ್ದಿನದಿದೆ. ತುಮ್ ಅಭಿ ಹದ್ ಸೆ ನಿಕಲ್ ಬೇಹದ್ ಮೇ ಜಾತೆ ಹೋ. ಈಗ ತಾವು ಹದ್ದಿನಿಂದ ಭಿನ್ನವಾಗಿ ಬೇಹದ್ದಿನಲ್ಲಿ ಹೋಗುತ್ತೀರಿ. ತುಮಾರಿ ಬುದ್ಧಿ ಮೇ ಯಹ ಬೇಹದ್ ಕಾ ಜ್ಞಾನ ಹಿ ರಹನಾ ಚಾಹಿಯೆ. ತಮ್ಮ ಬುದ್ಧಿಯಲ್ಲಿ ಕೇವಲ ಈ ಜ್ಞಾನದ ವಿಚಾರಗಳೇ ಇರಬೇಕು. ಅಭಿ ಔರ್ ಕೋಯಿ ಮೇ ಭಿ ಆಂಕ್ ನೈ ಡೂಬ್ತಿ ಹೈ. ತಮ್ಮದು ಯಾರಲ್ಲಿ ಕೂಡ ಕಣ್ಣುಗಳು ಹೋಗುವುದಿಲ್ಲ, ಯಾರ ಮೇಲೂ ಕೂಡ ದೃಷ್ಟಿ ಹೋಗುವುದಿಲ್ಲ. ಅಬ್ ತೋ ಅಪ್ನೆ ಘರ್ ಜಾನಾ ಹೈ. ಈಗ ತಾವು ಮನೆಗೆ ಹೋಗಬೇಕಾಗಿದೆ. ಕಲ್ಪ ಕಲ್ಪ ಬಾಪ್ ಆಕರ್ ಹಮ್ಕೋ ಪಢಾಯಿ ಫಿರ್ ಸಾತ್ ಲೇ ಜಾತೆ ಹೈ. ಪ್ರತಿ ಕಲ್ಪದಲ್ಲಿಯೂ ತಂದೆಯು ಬಂದು ವಿದ್ಯೆಯನ್ನು ಓದಿಸಿ ಜೊತೆ ಕರೆದುಕೊಂಡು ಹೋಗುತ್ತಾರೆ. ತುಮಾರೆ ಲಿಯೆ ಕೊಯಿ ನೈ ಪಢಾಯಿ ನೈ ಹೈ. ತಮಗೋಸ್ಕರ ಇದು ಯಾವುದೇ ಹೊಸ ವಿದ್ಯೆಯೂ ಅಲ್ಲ. ತುಮ ಜಾನ್ತೆ ಹೋ ಕಲಪ್ ಕಲಪ್ ಹಮ್ ಪಡ್ತೆ ಹೈ. ತಾವು ತಿಳಿದುಕೊಂಡಿದ್ದೀರಿ, 5000 ವರ್ಷಕ್ಕೊಮ್ಮೆ ನಾವು ಇದನ್ನು ಓದುತ್ತೇವೆ. ತುಮಾರೆ ಮೇ ಬಿ ನಂಬರ್ ವಾರ್ ಹೈ. ನಿಮ್ಮಲ್ಲಿ ಕೂಡ ನಂಬರ್ ವಾರ್ ಇದ್ದಾರೆ. ಸಾರಿ ದುನಿಯಾ ಮೇ ಕಿತನೆ ಡೇರ್ ಮನುಷ್ಯ ಹೈ. ಇಡೀ ಜಗತ್ತಿನಲ್ಲಿ ಎಷ್ಟೊಂದು ಮನುಷ್ಯರು ಇದ್ದಾರೆ? ಸುಮಾರು 800 ಕೋಟಿ ಜನ ಇದ್ದಾರೆ. ಪರಂತು ತುಮ್ ತೊಡೆಯಿ ಜಾನ್ತೆ ಹೋ. ಆದರೆ ನೀವು ಇದನ್ನು ತಿಳಿದುಕೊಂಡಿರೇನು? ಆಹಿಸ್ತೆ ಆಹಿಸ್ತೆ ಯ ಬ್ರಾಹ್ಮಣೋ ಕಾ ಜಾಡ್ ವೃದ್ಧಿ ಕೋ ಪಾತಾ ರಹತಾ ಹೈ. ನಿಧಾನವಾಗಿ ಈ ಬ್ರಾಹ್ಮಣ ವೃಕ್ಷವು ಬೆಳೆಯುತ್ತಾ ಹೋಗುತ್ತದೆ. ಡ್ರಾಮಾ ಪ್ಲ್ಯಾನ್ ಅನುಸಾರ ಸ್ಥಾಪನಾ ಹೋನಿ ಹೈ. ಈ ನಾಟಕದ ಅನುಸಾರ ಸ್ಥಾಪನೆಯು ಆಗಲೇಬೇಕಾಗಿದೆ. ಬಚ್ಚೆ ಜಾನ್ತೆ ಹೈ ಹಮಾರಿ ರೂಹಾನಿ ಗೌರ್ಮೆಂಟ್ ಹೈ. ಮಕ್ಕಳಿಗೆ ಗೊತ್ತಿದೆ, ನಮ್ಮದು ಆತ್ಮೀಯ ಗೌರ್ಮೆಂಟ್ ಆಗಿದೆ. ಹಮ್ ದಿವ್ಯ ದೃಷ್ಟಿ ಸೆ ನೈ ದುನಿಯಾ ಕೋ ದೇಖ್ತೆ ಹೈ. ನಾವು ದಿವ್ಯ ದೃಷ್ಟಿಯಿಂದ ಈ ಹಳೆಯ ಹೊಸ ಜಗತ್ತನ್ನು ನೋಡುತ್ತೇವೆ. ವಾಹಿ ಜಾನಾ ಹೈ. ನಾವು ಅಲ್ಲಿಗೆ ಹೋಗಬೇಕಾಗಿದೆ. ಭಗವಾನ್ ಭಿ ಏಕ್ ಹೈ, ವಹಿ ಪಢಾನೆ ವಾಲಾ ಹೈ. ಭಗವಂತನು ಒಬ್ಬರೇ ಆಗಿದ್ದಾರೆ, ಅವರೇ ಓದಿಸುವವರಾಗಿದ್ದಾರೆ. ರಾಜಯೋಗ ಬಾಪ್ನೇ ಸಿಖಾಯಾ ಥಾ. ರಾಜಯೋಗವನ್ನು ತಂದೆಯೂ ಕಲಿಸಿದ್ದರು. ಉಸ್ ಸಮಯ ಲಡಾಯಿ ಭಿ ಬರೋಬರ್ ಲಗಿ ಥಿ. ಆ ಸಮಯದಲ್ಲಿ ಯುದ್ಧ ಜಗಳಗಳು ಕೂಡ ಆಗುತ್ತಿದ್ದವು. ಅನೇಕ ಧರ್ಮ ಕಾ ವಿನಾಶ ಏಕ ಧರ್ಮ ಕಿ ಸ್ಥಾಪನಾ ಹುಯಿ ಥಿ. ಅನೇಕ ಧರ್ಮದ ವಿನಾಶ ಒಂದು ಧರ್ಮದ ಸ್ಥಾಪನೆಯೂ ಆಗಿತ್ತು. ತುಮ್ ಭಿ ವಹಿ ಹೋ. ಕಲಪ್ ಕಲಪ್ ತುಮ್ ಹಿ ಪಡ್ತೆ ಆಯೇ ಹೋ. ಪ್ರತಿ ಕಲ್ಪದಲ್ಲಿಯೂ ಕೂಡ ನೀವೇ ಓದಲು ಬರುತ್ತೀರಿ. ವರ್ಷ ಲೇತೆ ಆಯೇ ಹೋ. ಆಸ್ತಿಯನ್ನು ತೆಗೆದುಕೊಳ್ಳುತ್ತಾ ಬರುತ್ತೀರಿ. ಪುನರ್ಜನ್ಮ ಹರ್ ಏಕ್ ಕೋ ಅಪ್ನಾ ಕರ್ನಾ ಹಿ ಹೈ. ಪುನರ್ಜನ್ಮದಲ್ಲಿ ಪ್ರತಿಯೊಬ್ಬರೂ ಬರಲೇಬೇಕು. ಯಹ ಹೈ ಬೇಹದ್ ಕಿ ಪಢಾಯಿ. ಇದು ಬೇಹದ್ದಿನ ವಿದ್ಯೆಯಾಗಿದೆ. ಯಹ ಶಿಕ್ಷಾ ಕೊಯಿ ಮನುಷ್ಯ ಮಾತ್ರ ದೇ ನ ಸಕೆ. ಈ ಶಿಕ್ಷೆಯನ್ನು ಯಾವುದೇ ಮನುಷ್ಯರು ಕೊಡಲು ಸಾಧ್ಯವಿಲ್ಲ. ಈ ಶಿಕ್ಷಣವನ್ನು ಮನುಷ್ಯರು ಕೊಡಲು ಸಾಧ್ಯವಿಲ್ಲ. ಬಾಪ್ನೆ ಶ್ಯಾಮ और ಸುಂದರ್ ಕಾ ಭಿ ರಾಜ ಸಮಜಾಯ ಹೈ. ತಂದೆಯು ನಮಗೆ ಶ್ಯಾಮ ಮತ್ತು ಸುಂದರ ಇದರ ರಹಸ್ಯವನ್ನು ಕೂಡ ತಿಳಿಸಿದ್ದಾರೆ. ತುಂಬಿ ಸಮಸ್ತೆ ಹೋ ಅಭಿ ಹಮ್ ಸುಂದರ್ ಬನ್ ರಹೆ ಹೈ. ಈಗ ತಾವು ತಿಳಿದುಕೊಂಡಿದ್ದೀರಿ, ನಾವು ಸುಂದರರು ಆಗುತ್ತಿದ್ದೇವೆ. ಪಹಲೆ ಶ್ಯಾಮ ಥೆ. ಮೊದಲು ನಾವು ಕಪ್ಪು ಆಗಿದ್ದೆವು. ಕೃಷ್ಣ ಕೊಯಿ ಅಕೇಲಾ ತೊಡೆಯಿ ಥಾ. ಕೃಷ್ಣ ಕೇವಲ ಒಬ್ಬನೂ ಇರಲಿಲ್ಲ. ಸಾರಿ ರಾಜಧಾನಿ ಥೀನಾ. ಅವರ ಜೊತೆ ಇಡೀ ರಾಜಧಾನಿಯೇ ಇತ್ತಲ್ಲವ. ಅಭಿ ತುಮ್ ಸಮಸ್ತೆ ಹೋ ಹಮ್ ನರಕವಾಸಿ ಸೆ ಸ್ವರ್ಗವಾಸಿ ಬನ್ ರಹೆ ಹೈ. ಈಗ ತಾವು ತಿಳಿದುಕೊಂಡಿದ್ದೀರಿ, ನಾವು ನರಕವಾಸಿಯಿಂದ ಸ್ವರ್ಗವಾಸಿ ಆಗುತ್ತಿದ್ದೇವೆ.
अभी तुमको इस नरक से नफरत आती है, ಈಗ ತಮಗೆ ಈ ನರಕದಿಂದ ತಿರಸ್ಕಾರವು ಬರುತ್ತದೆ. तुम अभी पुरुषोत्तम संगम युग पर आ गए हो. ತಾವು ಈಗ ಪುರುಷೋತ್ತಮ ಸಂಗಮ ಯುಗದಲ್ಲಿ ಬಂದಿದ್ದೀರಿ. इतने ढेर आते हैं इनमें निकलेंगे फिर भी वही. ಎಷ್ಟೊಂದು ಜನ ಬರುತ್ತಾರೆ, ಅದರಲ್ಲಿ ಕೂಡ ಯಾರು ತಂದೆಗೆ ಮಕ್ಕಳು ಆಗುತ್ತಾರೆ ಅಂದರೆ ಕಲ್ಪದ ಪಹಲೆ ನಿಕ್ಲೇ ಹೋಂಗೆ. ಯಾರು ಕಲ್ಪದ ಮೊದಲು ತಂದೆಯ ಮಕ್ಕಳಾಗಿದ್ದಾರೆಯೋ ಅವರೇ ಈಗಲೂ ಕೂಡ ತಂದೆಯ ಮಕ್ಕಳು ಆಗುತ್ತಾರೆ. ಸಂಗಮ ಯುಗಕ್ಕೂ ಭಿ ಅಚ್ಚಿ ರೀತಿ ಯಾದ ಕರ್ನಾ ಹೈ. ಸಂಗಮ ಯುಗವನ್ನು ಕೂಡ ಚೆನ್ನಾಗಿ ನೆನಪು ಮಾಡಿಕೊಳ್ಳಿ. ಹಮ ಪುರುಷೋತ್ತಮ ಅರ್ಥಾತ್ ಮನುಷ್ಯ ಸೇ ದೇವತಾ ಬನ್ ರಹೇ ಹೈ. ನಾವು ಪುರುಷೋತ್ತಮರು ಅಂದರೆ ಮನುಷ್ಯರಿಂದ ದೇವತೆಗಳು ಆಗುತ್ತಿದ್ದೇವೆ. ಮನುಷ್ಯ ತೋ ಯಹ ಭಿ ನಹೀ ಸಮಜ್ತೆ ಕಿ ನರಕ ಕ್ಯಾ ಹೈ ಸ್ವರ್ಗ ಕ್ಯಾ ಹೈ. ಮನುಷ್ಯರಿಗೂ ಇದು ಅರ್ಥವಾಗಿಲ್ಲ ನರಕ ಅಂದರೇನು ಮತ್ತು ಸ್ವರ್ಗ ಅಂದರೇನು. ಕಹತೆ ಹೈ ಸಬ್ ಕುಚ್ ಯಾಯಿ ಹೈ. ಸ್ವರ್ಗನೂ ಇಲ್ಲೇ ಇದೆ, ನರಕನೂ ಇಲ್ಲೇ ಇದೆ ಎಂದು ಹೇಳುತ್ತಾರೆ. ಜೋ ಸುಖಿ ಹೈ ವ ಸ್ವರ್ಗ ಮೇ ಹೈ, ಜೋ ದುಃಖಿ ಹೈ ವ ನರಕ ಮೇ ಹೈ. ಯಾರು ಸುಖವಾಗಿದ್ದಾರೆ ಅವರು ಸ್ವರ್ಗದಲ್ಲಿ ಇದ್ದಾರೆ, ಯಾರು ದುಃಖಿಯಾಗಿದ್ದಾರೆ ಅವರು ನರಕದಲ್ಲಿ ಇದ್ದಾರೆ. ಅನೇಕ ಮತ ಹೈನ, ಇಲ್ಲಿ ಅನೇಕ ಮತಗಳು ಇವೆ ಅಲ್ಲವೇ. ಏಕ ಘರ್ ಮೇ ಭಿ ಅನೇಕ ಮತ ಹೋ ಜಾತಿ ಹೈ. ಒಂದೇ ಮನೆಯಲ್ಲಿ ಅನೇಕ ಮತಗಳು ಆಗುತ್ತವೆ. ಬಚ್ಚೋ ಆದಿ ಮೇ ಮೋಹ ಕಿ ರಗ್ ಹೈ ವ ಟೂಟ್ತಿ ನಹೀ ಹೈ. ಮಕ್ಕಳ ಮೇಲೆ ಮೋಹ ಬಹಳಷ್ಟು ಇದೆ, ಅದು ಕಡಿಮೆಯಾಗುವುದಿಲ್ಲ. ಮೋಹ ವಶ್ ಕುಚ್ ಸಮಸ್ತೆ ತೋಡೆ ಹಿ ಹೈ ಕಿ ಹಮ್ ಕೈಸೆ ರಹತೆ ಹೈ. ಮೋಹಕ್ಕೆ ವಶರಾಗಿ ಸ್ವಲ್ಪ ಆದರೂ ತಿಳಿಯುತ್ತಾರೇನು ನಾವು ಹೇಗೆ ಇರುತ್ತೇವೆ. ಪೂछते हैं ಬಚ್ಚೆ ಕಿ ಶಾದಿ ಕರಾಯೆ. ತಂದೆಗೆ ಕೇಳುತ್ತಾರೆ, ಮಕ್ಕಳ ಮದುವೆಯನ್ನು ಮಾಡಲೇನು ಎಂದು ಕೇಳುತ್ತಾರೆ. ಪರಂತು ಬಚ್ಚೋं को यह भी नियम समझाया जाता है कि तुम स्वर्गवासी होने के लिए एक तरफ नॉलेज ले रहे हो. ಮಕ್ಕಳಿಗೆ ಬಾಬಾ ಇದನ್ನು ಕೂಡ ಈ ನಿಯಮವನ್ನು ಕೂಡ ತಿಳಿಸಿ ಹೇಳುತ್ತಾರೆ. ಸ್ವರ್ಗದಲ್ಲಿ ಹೋಗಲು ಒಂದು ಕಡೆ ತಾವು ಜ್ಞಾನವನ್ನು ಪಡೆದುಕೊಳ್ಳುತ್ತಾ ಇದ್ದೀರಿ, दूसरे तरफ पूछते हो उनको नरक में डाले. ಇನ್ನೊಂದು ಕಡೆ ತಾವು ಕೇಳುತ್ತೀರಿ ಮಕ್ಕಳನ್ನು ನರಕನಲ್ಲಿ ಹಾಕಲೇ. पूछते हो तो ಬಾಬಾ ಕहेंगे ಜಾಕರ್ ಕರೋ. ಮದುವೆ ಮಾಡಲೇನು ಎಂದು ಕೇಳಿದಾಗ ತಂದೆಯು ಹೇಳುತ್ತಾರೆ ಹೋಗಿ ಮಾಡಿರಿ. ಬಾಬಾ ಸೇ ಪೂछते हैं तो ಬಾಬಾ ಸಮझಾತೆ हैं. ಬಾಬಾ ಅವರು ತಿಳಿಸಿದ್ರೆ ಬಾಬಾ ಇದನ್ನು ತಿಳಿಸಿ ಹೇಳ್ತಾರೆ. ಇನ್ಕೋ ಮೋಹ ಹೈ, ಇವರಿಗೆ ಮೋಹವಿದೆ. ಅವ ನಾ ಕರೆಂಗೆ ತೋ ಭಿ ಅವಜ್ಞಾ ಕರ್ ದೇಂಗೆ. ಒಂದು ವೇಳೆ ನಾನು ಬೇಡವೆಂದರೂ ಕೂಡ ಅವರು ಇದನ್ನು ವಿರೋಧಿಸಿ ಮಾಡಿಬಿಡುತ್ತಾರೆ. ಬಚ್ಚಿ ಕಿ ತೋ ಕರಾನಿ ಹೈ, ನೈ ತೋ ಸಂಘ ದೋಷ ಮೇ ಖರಾಬ್ ಹೋ ಜಾತಿ ಹೈ. ಹೆಣ್ಣು ಮಕ್ಕಳದಂಕು ಮದುವೆ ಮಾಡಲೇಬೇಕು, ಇಲ್ಲವೆಂದರೆ ಸಂಘ ದೋಷದಲ್ಲಿ ಬಂದು ಕೆಟ್ಟು ಹೋಗುತ್ತಾರೆ. ಬಚ್ಚೋं को नहीं करा सकते, ಮಕ್ಕಳಿಗೆ ಮಾಡುವುದಿಲ್ಲ. ಪರಂತು ಹಿಮ್ಮತ್ चाहिए ना, ಅದರಲ್ಲಿ ಕೂಡ ಧೈರ್ಯ ಬೇಕಲ್ಲವೇ. ಬಾಬಾನೇ ಇನ್ಸೆ ಆ್ಯಕ್ಟ್ ಕರಾಯನ, ಭಗವಂತನು ಇವರ ಮೂಲಕ ಪಾತ್ರವನ್ನು ಮಾಡಿದರಲ್ಲವೇ. ಇನ್ಕೋ ದೇಖ ಕರ್ ಫಿರ್ ಅವ್ರ ಕಹನೆ ಲಗ್ ಪಡೆ. ಇವರನ್ನು ನೋಡಿ ಇನ್ನೂ ಬಹಳ ಜನರು ಹೇಳಲು ಶುರು ಮಾಡಿದರು. ಗರ್ಮಿ ಭಿ ಬಹುತ್ ಜಗಡೆ ಲಗ್ ಪಡ್ತೆ ಹೈ. ಮನೆಯಲ್ಲೂ ಕೂಡ ಅನೇಕ ರೀತಿಯಿಂದ ಜಗಳಗಳು ಆಗುತ್ತವೆ. ಯ ಹೈ ಜಗಳೋಂ ಕಿ ದುನಿಯಾ, ಕಾಂಟೋಂ ಕಾ ಜಂಗಲ್ ಹೈನ. ಇದು ಮುಳ್ಳಿನ ಕಾಡಾಗಿದೆ. ಏಕ್ ದೋ ಕೋ ಕಾಟ್ತೆ ರಹತೆ ಹೈ. ಒಬ್ಬರು ಇನ್ನೊಬ್ಬರಿಗೆ ಮುಳ್ಳುಗಳಾಗಿ ಚುಚ್ಚುತ್ತಿರುತ್ತಾರೆ. ಸ್ವರ್ಗಕ್ಕೂ ಕಹ ಜಾತಾ ಹೈ ಗಾರ್ಡನ್. ಸ್ವರ್ಗಕ್ಕೆ ತೋಟವೆಂದು ಹೂದೋಟವೆಂದು ಹೇಳಲಾಗುತ್ತದೆ. ಯ ಹೈ ಜಂಗಲ್, ಇದು ಮುಳ್ಳಿನ ಕಾಡವಾಗಿದೆ. ಬಾಪ್ ಆಕರ್ ಕಾಂಟೋಂ ಸೆ ಫೂಲ್ ಬನಾತೆ ಹೈ. ತಂದೆಯು ಬಂದು ಮುಳ್ಳನ್ನು ಹೂಗಳನ್ನಾಗಿ ಮಾಡುತ್ತಾರೆ. ಕೊಯ್ ವಿರ್ಲೆ ನಿಕಲ್ತೆ ಹೈ. ಎಲ್ಲೋ ಒಬ್ಬರು ಹುಟ್ಟಿಕೊಳ್ಳುತ್ತಾರೆ. ಪ್ರದರ್ಶನಿ ಮೇ ಬಲ್ ಹಾಂ ಕರ್ತೆ ಹೈ ಪರಂತು ಸಮಸ್ತೆ ಕುಚ್ ಭಿ ನಹೀ ಹೈ. ಪ್ರದರ್ಶನಿ ಕೇಳಲು ಬಂದಾಗ ನೀವು ಹೇಳುವುದು ಸತ್ಯವೆಂದು ಹೇಳುತ್ತಾರೆ, ಆದರೆ ಅವರಿಗೆ ಏನೂ ಕೂಡ ಅರ್ಥ ಆಗುವುದಿಲ್ಲ. ಏಕ್ ಕಾನ್ ಸೆ ಸುನ್ ದೂಸರೋं से दूसरे कान से निकाल देते हैं. ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಟ್ಟು ಬಿಡುತ್ತಾರೆ. ರಾಜಧಾನಿ ಸ್ಥಾಪನೆ करने में टाइम तो लगता है. ರಾಜಧಾನಿ ಸ್ಥಾಪನೆಯಾಗಬೇಕಾದರೆ ಸಮಯವು ಹಿಡಿಯುತ್ತದೆ.
ಮನುಷ್ಯ अपने को कांटा समझते थोड़े ही है. ಮನುಷ್ಯರು ತಮಗೆ ತಾವು ಮುಳ್ಳು ಎಂದು ತಿಳಿದುಕೊಳ್ಳುವುದಿಲ್ಲ. इस समय सूरत मनुष्य की है परंतु सीरत बंदर से भी बदतर है. ಇಂದು ನೋಡಲು ಮನುಷ್ಯನ ಮುಖವಾಗಿದೆ, ಆದರೆ ಒಳಗಡೆ ಕೋತಿಯಕ್ಕಿಂತಲೂ ಕನಿಷ್ಠವಾಗಿದ್ದಾರೆ. ಪರಂತು अपने को ऐसा समझते नहीं है. ಇಂದು ತಮಗೆ ತಾವು ಈ ರೀತಿ ತಿಳಿದುಕೊಳ್ಳುವುದಿಲ್ಲ. तो बाप कहते हैं अपनी रचना को समझाना है. ತಂದೆಯು ಹೇಳುತ್ತಾರೆ, ನಿಮ್ಮ ಮಕ್ಕಳಿಗೂ ಕೂಡ ಈ ಜ್ಞಾನವನ್ನು ಹೇಳಿರಿ. अगर नहीं समझते हैं तो फिर बगा देना चाहिए. ಒಂದು ವೇಳೆ ಜ್ಞಾನವನ್ನು ತಿಳಿದುಕೊಳ್ಳದಿದ್ದರೆ ಅವರನ್ನು ಬಿಟ್ಟು ಬಿಡಿ. ಪರಂತು ವಹ ತಾಕತ್ ಚಾಹಿಯೇನ, ಅದರಲ್ಲಿ ಕೂಡ ಇಷ್ಟೊಂದು ಶಕ್ತಿಯೂ ಬೇಕಲ್ಲವೇ. ಮೋಹಕ ಕೀಡ ಏಸಾ ಲಗಾ रहता है जो निकल न पड़े. ಮೋಹದ ಹುಳುಗಳು ಈ ರೀತಿ ಹಿಡಿದುಕೊಂಡು ಬಿಡುತ್ತವೆ, ಅವು ಬಿಡುವುದೇ ಇಲ್ಲ. यहाँ तो ನಷ್ಟೋ ಮೋಹ ಬನ್ನ है, ಇಲ್ಲಂತೂ ನಷ್ಟೋ ಮೋಹಿಗಳಾಗಬೇಕಾಗಿದೆ. ಮೇರಾ ತೋ ಏಕ ದುಸ್ರಾ ನ ಕೊಯ್, ನನಗೆ ಒಬ್ಬ ತಂದೆಯನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಅಬ್ ಬಾಪ್ ಆಯಾ ಹೈ ಲೇನೆ ಕೇಳಿ, ಈಗ ತಂದೆಯು ಬಂದಿದ್ದಾರೆ ನಮ್ಮನ್ನು ಕರೆದುಕೊಂಡು ಹೋಗಲು. ಪಾವನ ಬನ್ನ ಹೈ, ಈಗ ಪಾವನರು ಆಗಬೇಕಾಗಿದೆ. ನೈ ತೋ ಬಹುತ ಸಜಾ ಕಾಯೆಂಗೆ ಫಲ್ ಬಿ ಭ್ರಷ್ಟ ಹೋ ಜಾಯೇಗಾ, ಇಲ್ಲವೆಂದರೆ ಶಿಕ್ಷೆಯನ್ನು ತಿನ್ನಬೇಕಾಗುತ್ತದೆ ಮತ್ತು ಪದವಿಯು ಕೂಡ ಕಡಿಮೆಯಾಗುತ್ತದೆ. अब अपने को ಸತೋಪ್ರಧಾನ बनाने का ही पूर्ण लगा हुआ है. ಈಗ ನಮಗೆ ಸತೋಪ್ರಧಾನ ಆಗಬೇಕೆಂಬ ಚಿಂತೆಯು ಹತ್ತಿಕೊಂಡಿದೆ. ಶಿವ ಕೆ ಮಂದಿರ ಮೇ ಜಾಕರ್ ತುಮ್ ಸಮಜಾ ಸಕ್ತೆ ಹೋ, ಶಿವನ ಮಂದಿರಕ್ಕೆ ಹೋಗಿ ತಾವು ತಿಳಿಸಿ ಹೇಳುತ್ತೀರಿ. ಭಗವಾನ್ ನೆ ಭಾರತ್ ಕೋ ಸ್ವರ್ಗ ಕಾ ಮಾಲಿಕ್ ಬನಾಯಾ ಥಾ, ಭಗವಂತನು ಭಾರತವನ್ನು ಸ್ವರ್ಗದ ಮಾಲೀಕ ಮಾಡಿದ್ದರು. ಅಬ್ ವಹ ಫಿರ್ ಸೆ ಬನಾ ರಹಿ ಹೈ, ಈಗ ಅವರು ಪುನಃ ಅದನ್ನು ಮಾಡುತ್ತಿದ್ದಾರೆ. ಕತೆ ಸಿರ್ಫ್ ಮಾಮೇ ಕಮ್ ಯಾದ್ ಕರೋ, ಆ ಭಗವಂತ ತಂದೆಯು ಹೇಳುತ್ತಾರೆ, ಕೇವಲ ನನ್ನೊಬ್ಬನನ್ನೇ ನೆನಪು ಮಾಡಿ. ಅಚ್ಚ मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार गुड मॉर्निंग नमस्ते नमस्ते नमस्ते. धारणेಗೋಸ್ಕರ ಒಂದೇ ಪಾಯಿಂಟ್ ಇದ್ದಾರೆ. इस पुरानी दुनिया से बेहद का वैराग्य बन अपना सब कुछ अर्पण कर देना है. ಈ ಹಳೆ ಜಗತ್ತಿನ ಮೇಲೆ ಬೇಹದ್ದಿನ ವೈರಾಗ್ಯಗಳು ಆಗಿ ತಮ್ಮದೆಲ್ಲವನ್ನು ತಂದೆಗೆ ಅರ್ಪಣೆ ಮಾಡಿರಿ. ಹಮಾರ ಕುಚ್ ಭಿ ನಹೀ ಹೈ, ಯಹ ದೇಹ ಭಿ ಹಮಾರಿ ನಹೀ ಹೈ, ನಮ್ಮದು ಏನೂ ಇಲ್ಲ, ಈ ದೇಹನೂ ನಮ್ಮದಲ್ಲ. ಇನ್ಸೆ ಮೋಹ ತೋಡ ನಷ್ಟೋ ಮೋಹ ಬನ್ನ ಹೈ, ಈ ಶರೀರದ ಮೇಲೆ ಮೋಹವನ್ನು ತೆಗೆದುಹಾಕಿ ನಷ್ಟೋ ಮೋಹಿಗಳು ಆಗಿರಿ. ಎರಡನೇ ಪಾಯಿಂಟ್, ಕಭಿ ಭಿ ऐसी कोई भूल नहीं करनी है जो रजिस्टर पर दाग लग जाए. ಎಂದೂ ಕೂಡ ತಾವು ಇಂತಹ ತಪ್ಪುಗಳನ್ನು ಮಾಡಬೇಡಿ, ರಜಿಸ್ಟರ್ನಲ್ಲಿ ಕಪ್ಪು ಚುಕ್ಕೆ ಬೀಳುವ ಹಾಗೆ. ಸರ್ವ ದೈವಿ ಗುಣ धारण करने है अंदर क्रोध का जरा भी अंश न हो. ಎಲ್ಲ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ, ಒಳಗಡೆ ಕೋಪದ ಅಂಶವೂ ಕೂಡ ಇರಬಾರದು. वरदान ಇದೆ. डबल लाइट बन सर्व आत्माओं को हाई जंप दे पार करने वाले तीव्र पुरुषार्थी भव. डबल लाइट ಆಗಿ ಸರ್ವ ಸಮಸ್ಯೆಗಳಿಂದ ಹೈ ಜಂಪ್ ಮಾಡಿ ಪಾರಾಗುವಂತಹ ತೀವ್ರ ಪುರುಷಾರ್ಥಿಗಳು ಆಗಿರಿ. ಸದಾ ಸ್ವಯಂ ಕೋ ಅಮೂಲ್ಯ ರತ್ನ ಸಮझ, ಸದಾ ಸ್ವಯಂಗೆ ಅಮೂಲ್ಯ ರತ್ನ ಎಂದು ತಿಳಿದು ಬಾಪ್ ದಾದಾಕ್ಕೆ ದಿಲ್ ಕಿ ಡಿಬ್ಬಿ ಮೇ ರಹೋ, ಬಾಪ್ ದಾದಾವರವರ ಹೃದಯದ ಪೆಟ್ಟಿಗೆಯಲ್ಲಿ ಇರಿ. ಅರ್ಥಾತ್ ಸದಾ ಬಾಪ್ ಕಿ ಯಾದ್ ಮೇ ಸಮಾಯ ರಹೋ, ಅಂದರೆ ಸದಾ ತಂದೆಯ ನೆನಪಿನಲ್ಲಿ ಸಮಾವೇಶವಾಗಿರಿ. तो किसी भी बात में मुश्किल का अनुभव नहीं करेंगे, ಆಗ ಯಾವ ಮಾತು ಕೂಡ ತಮಗೆ ಕಠಿಣವೆನಿಸುವುದಿಲ್ಲ. सब बोझ समाप्त हो जाएगा, ಎಲ್ಲ ಹೊರೆಯು ಸಮಾಪ್ತಿಯಾಗಿ ಬಿಡುತ್ತದೆ. इसी सहज योग से डबल लाइट बन, ಈ ಸಹಜ ಯೋಗದಿಂದ ಡಬಲ್ ಲೈಟ್ ಆಗಿ ಪುರುಷಾರ್ಥ ಮೇ ಹೈ ಜಂಪ್ ದೇಕರ್, ಪುರುಷಾರ್ಥದಲ್ಲಿ ಜಂಪ್ ಮಾಡಿ ತೀವ್ರ ಪುರುಷಾರ್ಥ ಮೇ ಹೈ ಜಂಪ್ ದೇಕರ್ ತೀವ್ರ ಪುರುಷಾರ್ಥಿ ಬನ್ ಜಾಯೆಂಗೆ. ಸೊ ಪುರುಷಾರ್ಥದಲ್ಲಿ ಹೈ ಜಂಪ್ ಮಾಡಿ
ತೀವ್ರ ಪುರುಷಾರ್ಥಿಗಳು ಆಗುತ್ತೀರಿ. ಜಬ್ ಭಿ ಕೊಯ್ ಮುಶ್ಕಿಲ್ ಕಾ ಅನುಭವ ಹೋತೋ, ಯಾವಾಗ ತಮಗೆ ಕಠಿಣತೆಯ ಅನುಭವವಾಗುತ್ತದೆ, ಬಾಪ್ ಕೆ ಸಾಮನೆ ಬೈಠ್ ಜಾओ, ತಂದೆ ಎದುರುಗಡೆ ಕುಳಿತು ಬಿಡಿ. और बाप दादा के वरदानों का हाथ स्वयं पर अनुभव करो. ಬಾಪ್ ದಾದಾರವರ ವರದಾನದ ಕೈ ನನ್ನ ಮೇಲಿದೆ ಎಂದು ಅನುಭವ ಮಾಡಿ. इससे सेकंड में सर्व समस्याओं का हल मिल जाएगा. ಇದರಿಂದ ಎಲ್ಲ ಸಮಸ್ಯೆಗಳಿಗೂ ಕೂಡ ಉತ್ತರವು ಸಿಗುತ್ತದೆ. ಸ್ಲೋಗನ್ ಇದೆ, सहयोग की शक्ति असंभव बात को भी संभव बना देती है. ಸಹಯೋಗದ ಶಕ್ತಿಯು ಅಸಂಭವದ ಮಾತನ್ನು ಕೂಡ ಸಂಭವವಾಗಿ ಮಾಡುತ್ತದೆ. ಯಹಿ ಸೇಫ್ಟಿ ಕಾ ಕಿಲಾ ಹೈ. ಇದೇ ಸೇಫ್ಟಿಯ ಕೋಟೆ ಗೋಡೆಯಾಗಿದೆ. ಅಚ್ಚ, ಓಂ ಶಾಂತಿ. ಓಂ ಶಾಂತಿ. ಇಂದಿನ ಮುರಳಿಯ ತಾರೀಕಿದೆ 8/6/2020. ಬಾಬಾ ಅವರು ಹೇಳ್ತಾರೆ, ಮೀಟೆ ಬಚ್ಚೆ